ನಮಸ್ಕಾರ. ವೇಗದ ಚೆಸ್ನಲ್ಲಿ ಕೋಡು ಮೂಡಿಸಿದ ಕೊನೇರು ಹಂಪಿ ವಿಶೇಷ ಸುದ್ದಿಗೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಭಾರತದ ಮಹಿಳಾ ಚೆಸ್ ಈಗ ಕೊನೇರು ಹಂಪಿ ಮೂಲಕ ಮತ್ತೆ ಜಾಗತಿಕ ಮನ್ನಣೆಗೆ ಪಾತ್ರವಾಗಿದೆ. ಚೆಸ್ನಲ್ಲಿ ವೇಗವೇಕೆ ನೋಡೋಣ ಬನ್ನಿ. ವಿಶ್ವ ರ್ಯಾಪಿಡ್ ಚೆಸ್ನಲ್ಲಿ ಎಂದರೆ ವೇಗದ ಚೆಸ್ನಲ್ಲಿ ಭಾರತದ ಕೊನೆಯ ಹಂಪಿ ಎರಡನೆಯ ಬಾರಿ ಚಾಂಪಿಯನ್ ಆಗಿ ಬೀಗಿದ್ದಾರೆ. ಚೆಸ್ ಎನ್ನುವುದು ನಿಧಾನದ ಆಟ. ಇಡೀ ದಿನ ಆಡುತ್ತಲೇ ಇರುವುದರಿಂದ ಕೆಲವೊಮ್ಮೆ ನೋಡುವವರಿಗೆ ನಿದ್ದೆ ಬರುತ್ತದೆ. ಹಿಂದೆ ಟೆಸ್ಟ್ ಮಾತ್ರ ಆಡುತ್ತಿದ್ದಾಗ ಕ್ರಿಕೆಟ್ ಅನ್ನು ಬಿಸಿಲು ಕಾಯಿಸಲು ಇರುವ ಆಟ, ಸೋಮಾರಿಗಳ ಆಟ ಎಂದೆಲ್ಲ ಹೇಳುತ್ತಿದ್ರು. ಅದಕ್ಕೆ ವೇಗ ನೀಡಲು ಒಂದು ದಿನದ ಕ್ರಿಕೆಟ್ ಬಂತು. ಆಮೇಲೆ T20 ಬಂತು. ಹಾಗೆಯೇ ಚೆಸ್ಗೆ ವೇಗ ನೀಡಲು ಬಂದುದಾಗಿದೆ ರ್ಯಾಪಿಡ್ ಚೆಸ್. ಇದರಲ್ಲಿ ಹೆಚ್ಚು ಆಲೋಚಿಸಲು ಸಮಯವಿಲ್ಲ. ಚಕಾಚಕ್ ಕಾಯಿ ಜರುಗಿಸಬೇಕಾಗುತ್ತದೆ. ಭಾರತದ ಕೊನೇರು ಹಂಪಿಯವರು 2019ರಲ್ಲಿ ರ್ಯಾಪಿಡ್ ಚೆಸ್ ವಿಶ್ವ ಚಾಂಪಿಯನ್ ಆಗಿದ್ರು. ಈಗ ಇಂಡೋನೇಷಿಯಾದ ಐರಿನ್ ಸುಕಂದರ್ ರನ್ನು ಕೊನೆಯ ಸುತ್ತಿನಲ್ಲಿ ಸೋಲಿಸಿ ಎರಡನೆಯ ಬಾರಿ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ ಆಗಿದ್ದಾರೆ. 37ರ ಪ್ರಾಯದ ಕೊನೇರು ಹಂಪಿಯವರು ಭಾರತೀಯ ಚೆಸ್ನ ಅಗ್ರ ಆಟಗಾರ್ತಿ. ಈ ಕೊನೇರು ಹಂಪಿ ಸದ್ಯ ಭಾರತದ ಗಂಡಸರ ಚೆಸ್ನಲ್ಲಿ ನಂಬರ್ 1 ಆಗಿರುವವರು ಅರ್ಜುನ್ ಎರಿಗೈಸಿ. ಆನಂತರದ 2, 3, 4ನೇ ಸ್ಥಾನಗಳಲ್ಲಿ ಕ್ರಮವಾಗಿ ಗುಕೇಶ್ ವಿಶ್ವನಾಥನ್ ಮತ್ತು ಪ್ರಜ್ಞಾನಂದ ಇದ್ದಾರೆ. ಆದರೆ ಮಹಿಳಾ ಚೆಸ್ನಲ್ಲಿ ದೊಡ್ಡ ಹೆಸರು ಬಹುಕಾಲದಿಂದ ಕೊನೇರು ಹಂಪಿಯವರದ್ದಾಗಿದೆ. ಚದುರಂಗದ ಆಟಗಾರ್ತಿಯಾಗಿ ಕೊನೇರು ಹಂಪಿ ಸಣ್ಣ ಪ್ರಾಯದಿಂದಲೇ ಸಾಧನೆ ಮಾಡುತ್ತಾ ಬರುತ್ತಿದ್ದಾರೆ. 1987ರ ಮಾರ್ಚ್ನಲ್ಲಿ ಆಂಧ್ರಪ್ರದೇಶದ ಗುಡಿವಾಡದಲ್ಲಿ ಜನಿಸಿದ ಇವರು 2007ರಲ್ಲಿ ಯೆಲ್ಲೋ ಅಂಕ 2700 ಪಡೆದು ಜುಡಿತ್ ಪೋಲ್ಗಾರ್ ಬಳಿಕ ಇಷ್ಟು ಅಂಕ ಪಡೆದ ಮಹಿಳಾ ಚೆಸ್ ಆಟಾಳು ಎನಿಸಿದ್ರು. 2002ರಲ್ಲೇ ಅವರು ಅತಿ ಕಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಎನಿಸಿದ್ರು. ಆಗ ಅವರಿಗೆ 15 ವರ್ಷ, 1 ತಿಂಗಳು ಮತ್ತು 27 ದಿನಗಳು. ಅದಕ್ಕೆ ಮೊದಲು ಆ ದಾಖಲೆ ಜುಡಿತ್ ಪೋಲ್ಗಾರ್ ಹೆಸರಿನಲ್ಲಿತ್ತು. 2008ರಲ್ಲಿ ಹೌ ಇಪಾನ್ ಅವರು ಈ ದಾಖಲೆ ಮುರಿದು ಅತಿ ಚಿಕ್ಕ ಪ್ರಾಯದ ಹೆಣ್ಣು ಗ್ರ್ಯಾಂಡ್ ಮಾಸ್ಟರ್ ಎನಿಸಿದ್ರು. ಕೊನೇರು ಅಶೋಕ್ ಲತಾ ದಂಪತಿ ಕೊನೇರು ಹಂಪಿಯವರ ಹೆತ್ತವರಾಗಿದ್ದು, ಚಾಂಪಿಯನ್ ಎಂಬರ್ಥದಲ್ಲಿ ಹಂಪಿ ಹೆಸರನ್ನು ಮಗಳಿಗೆ ಸೇರಿಸಿ ಇಟ್ಟಿದ್ದಾರೆ. 2004ರಲ್ಲಿ ಮದುವೆಯಾದ ಇವರ ಗಂಡ ದಾಸರಿ ಅನ್ವೇಶ್ ONGCಯಲ್ಲಿ ಅಧಿಕಾರಿಯಾಗಿದ್ದಾರೆ. ಅರ್ಜುನ ಮತ್ತು ಪದ್ಮಶ್ರೀ ಪುರಸ್ಕೃತೆ ಕೊನೇರು ಹಂಪಿಯವರು ಜಾಗತಿಕವಾಗಿ 16 ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ವಿಶ್ವ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ನಲ್ಲಿ 2ನೇ ಸ್ಥಾನ ಪಡೆದಿರುವ ಅವರು ಏಷ್ಯಾ, ಯುರೋಪ್, ಬ್ರಿಟನ್ ಎಂದು ಎಲ್ಲ ಕಡೆ ಚಾಂಪಿಯನ್ ಎನಿಸಿ ಮಿಂಚಿದ್ದಾರೆ. ಸ್ವಚ್ಛ ಭಾರತದ ಗ್ರ್ಯಾಂಡ್ ರಾಯಭಾರಿಯಾಗಿಯೂ ಅವರು ಇದ್ದಾರೆ. 10 ವರ್ಷದೊಳಗಿನ, 12 ವರ್ಷದೊಳಗಿನ, 14 ವರ್ಷದೊಳಗಿನ ವಿಶ್ವ ಯುವ ಚೆಸ್ ಎಂದು ಸಣ್ಣ ಪ್ರಾಯದಲ್ಲೇ ಚಾಂಪಿಯನ್ ಪಟ್ಟ ಕಾಣುತ್ತಾ ಬಂದವರು ಹಂಪಿ. ಹರಿಕಾ ದ್ರೋಣವಲ್ಲಿ, ವೈಶಾಲಿ ರಮೇಶ್ ಬಾಬು, ತ್ಯಾನ್ ಜೋಂಗಿ, ದಿವ್ಯಾ ದೇಶ್ಮುಖ್ ಇವರೆಲ್ಲ ಭಾರತದ ಹೆಸರು ಗಳಿಸಿರುವ ಮಹಿಳಾ ಚೆಸ್ ಪಟುಗಳಾಗಿರುವವರು. ಆದರೆ ಹಂಪಿ ಏರಿರುವ ಎತ್ತರವೇ ಬೇರೆ. ಚೆಸ್ಗೆ ವೇಗ ನೀಡಲು ಕೆಲವರು ವೇಗದ ಚೆಸ್ ಆಡತೊಡಗಿದ್ರು. 2012ರಲ್ಲಿ ಫಿಡೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡೆಸ್ ಚೆಕ್ಸ್ ಫ್ರೆಂಚ್ ನುಡಿಯ ಚೆಸ್ ಸಂಘಟನೆಯು ಅಧಿಕೃತವಾಗಿ ರ್ಯಾಪಿಡ್ ಚೆಸ್ ಆಡಲು ಕೆಲವು ಕಡೆ ಅನುಮತಿ ನೀಡಿತು. ಇಡೀ ದಿನ ಆಡುವ ಚೆಸ್ಗೆ ಸೆವಿಲ್ಲೆಯಲ್ಲಿ ವೇಗ ನೀಡಲಾಯಿತು. ಅದು ವೇಗವಾಗಿಯೇ ತನ್ನ ಕಂಡುಕೊಂಡಿತು ಎನ್ನುವುದು ವಿಶೇಷ. ಅದೇನು ನೋಡೋಣ ಬನ್ನಿ. ಈ ಬಾರಿಯ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಗಳು ಮಹಿಳೆಯರಲ್ಲಿ ಕೊನೇರು ಹಂಪಿ ಮತ್ತು ಗಂಡಸರಲ್ಲಿ ವೊಲೋದರ್ ಮುರ್ಚಿನ್ ಆಗಿದ್ದಾರೆ. 1987ರಲ್ಲಿ ಸ್ಪೇನ್ನ ಸೆವಿಲ್ಲೆಯಲ್ಲಿ ಜಾಗತಿಕ ಚಟುವಟಿಕೆಯ ಚೆಸ್ ಆಟ ಆಡಲು ತೀರ್ಮಾನಿಸಿ ಒಂದು ಆಟಕ್ಕೆ ಅರ್ಧ ಗಂಟೆ ಸಮಯ ಗೊತ್ತು ಮಾಡಲಾಯಿತು. 1993ರಲ್ಲಿ ಫಿಡೆಯಿಂದ ಬೇರಾದ ಸಂಘಟನೆ ಕಟ್ಟಿದ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪರ್ರೋವ್ ಅವರು ವೇಗದ ಚೆಸ್ಗೆ ಚಾಲನೆ ನೀಡಿದರು. ಅದು ರ್ಯಾಪಿಡ್ ಚೆಸ್ ಎನ್ನುವ ಹೆಸರನ್ನು ಪಡೆಯಿತು. ಕ್ಯಾಸ್ಪರ್ರೋವ್ರ ಪ್ರೊಫೆಷನಲ್ ಚೆಸ್ ಅಸೋಸಿಯೇಷನ್ ಸಾಕಷ್ಟು ಕಡೆ ಗ್ರ್ಯಾಂಡ್ ಪ್ರಿಕ್ಸ್ ವೇಗದ ಚೆಸ್ ಆಟಗಳನ್ನು ಸಂಘಟಿಸಿತು.
ಅದು ಜನಪ್ರಿಯವೂ ಆಯಿತು. ಈ ವೇಗದ ಚೆಸ್ನಲ್ಲಿ ಪ್ರತಿ ಆಟಗಾರನಿಗೆ ಒಟ್ಟಾರೆ 25 ನಿಮಿಷಗಳ ಸಮಯ ಮತ್ತು ಒಂದು ನಡೆಯ ಬಳಿಕ ಇನ್ನೊಂದು ನಡೆಗೆ ಹೆಚ್ಚೆಂದರೆ 10 ಸೆಕೆಂಡುಗಳ ಕಾಲ ನೀಡಲಾಯಿತು. 2003ರಲ್ಲಿ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಲೋಕದ ಗಮನ ಸೆಳೆಯಿತು. ಮತ್ತೆ ಫಿಡೆಯಲ್ಲಿ ಒಂದಾದ ಬಳಿಕ 2013ರಲ್ಲಿ ಇದೇ ಸಮಯ ಮಿತಿಯೊಡನೆ ಟ್ರೈಬ್ರೇಕರ್ಗೆ ಎಂದು ಕಾಲ ಹೆಚ್ಚಳದ ಅವಕಾಶವನ್ನು ಕೆಲವು ನಿಯಮಾವಳಿಗಳ ಮೇಲೆ ನೀಡಲಾಗುತ್ತದೆ. ಭಾರತದ ವಿಶ್ವನಾಥನ್ ಆನಂದ್ 2 ಬಾರಿ ಪುರುಷರ ರ್ಯಾಪಿಡ್ ಚೆಸ್ ವಿಶ್ವ ಚಾಂಪಿಯನ್ ಆಗಿದ್ದಾರೆ. ಅದು 2003 ಮತ್ತು 2017ರಲ್ಲಿ. ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ ಅತಿ ಹೆಚ್ಚು ಬಾರಿ ಎಂದರೆ 5 ಬಾರಿ ರ್ಯಾಪಿಡ್ ಚೆಸ್ ವಿಶ್ವ ಚಾಂಪಿಯನ್ ಆಗಿರುವರು. ಒಟ್ಟಾರೆ ಉಳಿದಂತೆ ರಷ್ಯಾದವರ ಪ್ರಾಬಲ್ಯವೇ ಹೆಚ್ಚು. ಮಹಿಳೆಯರದನ್ನು ಗಮನಿಸಿದರೆ ಭಾರತದ ಪರ ಕೊನೇರು ಹಂಪಿಯವರು ಮಾತ್ರ ರ್ಯಾಪಿಡ್ ಚೆಸ್ನಲ್ಲಿ ಚಾಂಪಿಯನ್ ಆಗಿದ್ದಾರೆ. ಇದು ಅವರ 2ನೆಯ ವಿಜಯ ಎನ್ನುವುದು ವಿಶೇಷ. ಚೆಸ್ ಚದುರಂಗ ಎನ್ನುವುದು ಅರಬ್ನಲ್ಲಿ ಹುಟ್ಟಿತು ಎಂದು, ಭಾರತದ ಚತುರಂಗದಿಂದ ಹುಟ್ಟಿತು ಎಂದು ವಿವಾದವಿದೆ. ಆದರೆ ಅರಬ್ಬರ ಮೂಲಕ ಯುರೋಪಿಗೆ ಹೋದ ಚೆಸ್ ಅಲ್ಲಿ ಆಧುನಿಕ ಪಂದ್ಯಾಟದ ರೂಪ ಪಡೆಯಿತು ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಚೆಸ್ ಆಟದಲ್ಲಿ ಕೆಲವು ಮೂಲಭೂತ ನಿಯಮಗಳಿವೆ. ರಾಜ ಇಲ್ಲವೇ ಕಿಂಗ್ ಒಮ್ಮೆಗೆ 1 ಚೌಕ ಮಾತ್ರ ಚಲಿಸಬೇಕು, ಆದರೆ 8 ಕಡೆ ಚಲಿಸಬಹುದು. ರೂಕ್ ಇಲ್ಲವೇ ಆನೆಯು ಉದ್ದಕ್ಕೆ ಇಲ್ಲವೇ ಅಡ್ಡಕ್ಕೆ ತಾನಿರುವ ಸಾಲಿನಲ್ಲಿ ಎಷ್ಟು ಚೌಕವಾದರೂ ಚಲಿಸಬಹುದು. ಕುದುರೆ ಇಲ್ಲವೇ ಬಿಷಪ್ ತಾನಿರುವ ಬಿಳಿ ಇಲ್ಲವೇ ಕಪ್ಪು ಸಾಲಿನಲ್ಲಿ ಮಾತ್ರ ಚಲಿಸಬಹುದು. ನೈಟ್ಸ್ ಇಲ್ಲವೇ ಕುದುರೆಯು ಎದುರು ಹಾಗೂ ಬದಿ ಎಂದು 3 ಮನೆ ತಿರುಗಿ ಹಾರುವ ನಡೆ ಹೊಂದಿರುತ್ತದೆ. ಸೈನಿಕರು ಇಲ್ಲವೇ ಪೌನ್ಸ್ ನೇರ ಮುಂದಕ್ಕೆ ಒಂದೊಂದೇ ಮನೆ ಮುಂದಕ್ಕೆ ಹೋಗಬಹುದು. ಮೊದಲ ನಡೆ 2 ಮನೆ ಎಂದು ಕೂಡ ಕೆಲವರು ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಬಲ್ಲಿದ ಆಟಗಾರರು ಮೊದಲು 2 ಕುದುರೆಗಳನ್ನು ನಡೆಸಿ ಆಟ ಆರಂಭಿಸುತ್ತಾರೆ. ಬಿಳಿ ಕಾಯಿಗಳಲ್ಲಿ ಆಡಲು ಪಡೆದವರು ಮೊದಲು ಆಟ ಆರಂಭಿಸುವುದು ಎಂಬ ಅಲಿಖಿತ ನಿಯಮವೂ ಇದೆ. ಬಿಳಿ ಕಾಯಿಯಲ್ಲಿ ಆಡುವವರಿಗೆ ಗೆಲ್ಲುವ ಅವಕಾಶ ಹೆಚ್ಚು ಎನ್ನಲಾಗಿದ್ದರೂ ಕಪ್ಪು ಕಾಯಿಯೊಡನೆ ಆಡಿದ ಬಹಳಷ್ಟು ಜನರು ಅದನ್ನು ಬುರುಡೆ ಮಾಡಿ ಎಸೆದಿದ್ದಾರೆ. ಕಪ್ಪು ಬಿಳಿಯ ಬಣ್ಣದ ಯುದ್ಧ ವ್ಯೂಹದ ಮಾದರಿಯಲ್ಲಿ ಕುಳಿತಲ್ಲೇ ಆಡುವ ಆಟ ಚದುರಂಗ. ಅದಕ್ಕೆ ವೇಗದ ಚೆಸ್ನಿಂದ ಯುದ್ಧಾವೇಶ ಸಿಕ್ಕಿದೆ ಎನ್ನುತ್ತಾ ವೇಗದ ಚೆಸ್ನಲ್ಲಿ ಕೋಡು ಮೂಡಿಸಿದ ಕೊನೇರು ಹಂಪಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.